ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಚಾಮರಾಜಪೇಟೆಗೆ ಬಂದಿದ್ದೀನಿ. ಇಲ್ಲಿ ರಾಮೇಶ್ವರ ಸ್ವಾಮಿ ದೇವಾಲಯಕ್ಕೆ. ಇದು ಸಿಟಿ ಸೆಂಟರಲ್ಲೇ ಇರುತ್ತೆ. ಎಲ್ಲ ಕಡೆಯಿಂದ ಬಸ್ ಅವೈಲಬಿಲಿಟಿ ಇದೆ ಇಲ್ಲಿ ಬರಲಿಕ್ಕೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ. ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಬೆಂಗಳೂರು ಸೆಂಟರಲ್ಲೇ ಇರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ 700 ವರ್ಷದ ಇತಿಹಾಸ ಇದೆ. ತಡಾಯಕ್ಕೆ ಬನ್ನಿ ಮತ್ತೆ ಒಳಗಡೆ ಹೋಗಿ ನೋಡೋಣ ಏನೇನಿದೆ. ಒಳಗೆ ಎಂಟರ್ ಆದ ಕೂಡಲೇ ನಿಮ್ಗೆ ಒಳಗಡೆ ಆರ್ಚಲ್ಲಿ ಈ ಥರ ಡಿಸೈನ್ ಎಲ್ಲ ಇದೆ. ಈ ಡಿಸೈನ್ ಮೀನಿಂಗ್ ಏನೋ ನಮಗೆ ಅರ್ಥ ಆಗಿಲ್ಲ. ನಿಮ್ಗೆ ಗೊತ್ತಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಪ್ರಶಾಂತವಾದ ಪ್ಲೇಸ್ ಇದು. ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಜಮೀರ್ ಅಹ್ಮದ್ ಅವ್ರದ್ದು ಬರ್ತಡೇ ಇತ್ತು ಅವತ್ತು. ನಾನು ಹೋಗಿ ವಿಡಿಯೋ ತೆಗೆದಿದ್ದ ಅವರಿಗೆ ಅವ್ರ ಹೆಸರು ಮೇಲೆ ಪೂಜೆ ನಡೀತಾ ಇತ್ತು. ಜಮೀರ್ ಅಹ್ಮದ್ ಅವರು ತಂಡ ಅವರೆಲ್ಲ ಇದ್ದಾರೆ ಅಲ್ಲಿ. ಅವರೆಲ್ಲ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅವರು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆಚೆ ಬರ್ತಾ ಇದ್ದೀವಿ. ಒಳ್ಳೆ ದರ್ಶನ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದು. ನೀವು ಬೆಂಗಳೂರಲ್ಲಿದ್ದರೂ ಬೆಂಗಳೂರು ಆಚೆ ಕಡೆ ಇದ್ರೂ ಈ ದೇವಸ್ಥಾನವನ್ನು ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ನೀವು ಈ ಏರಿಯಾ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಜಮೀರ್ ಅಹ್ಮದ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ಅವರ ತಂಡದವರು. ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ವಧರ್ಮದ ನಾಯಕರಾದಂತಹ BZ ಜಮೀರ್ ಅಹ್ಮದ್ ಖಾನ್ ಅವರ 58ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಬಹಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ರಾಮೇಶ್ವರ ದೇವಸ್ಥಾನ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಇವತ್ತು ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ದಿನ ನಮ್ಮ ಶಾಸಕರು ಜಮೀರಣ್ಣ ಅವರಿಗೆ ಆಯುಷ್ ಆರೋಗ್ಯ ಕೊಳ್ಳಿ. ಇನ್ನು ನಮ್ಮ ರಾಜ್ಯ ಮತ್ತೆ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಎಲ್ಲ ಸಮುದಾಯಗಳಿಗೆ ಅವರು ಸೇವೆನ ಮಾಡಲಿ, ಅವರು ರಾಷ್ಟ್ರ ನಾಯಕರಾಗಲಿ ಅಂತೇಳಿ ನಾವು ದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದೀವಿ. ಅವರು ಮತ್ತು ಅವ್ರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಟೆಂಪಲ್ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅನ್ಬಿಟ್ಟು ಶ್ರೀ ರಾಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಇದು ಮುಜರಾಯಿ ದೇವಸ್ಥಾನ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ದೇವಾಲಯ. ಇದು ಅಭಿವೃದ್ಧಿ ಸಮಿತಿನ ನಮ್ಮ ಕ್ಷೇತ್ರದ ಶಾಸಕರು ಜಮೀರಣ್ಣ ಅವರು ಒಂದು ಸಮಿತಿನ ರಚನೆ ಮಾಡಿ ಬಹಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ ಇದೆ. ಈ ದೇವಾಲಯಕ್ಕೆ ಒಂದು 700 ವರ್ಷಗಳ ಕಾಲ ಇತಿಹಾಸ ಇರ್ತಕ್ಕಂಥದ್ದು ಒಂದು ದೇವಾಲಯ. ಇದು ಮೊದಲು ಪೂರ್ವವಾಗಿ ಮೂಲ ಬಂದು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಮತ್ತೆ ಅವರು ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ಕೆಲವು ಇತಿಹಾಸ ಪುಟಗಳು ಮತ್ತೆ ದಾಖಲೆಗಳು ಹೇಳ್ತಾರೆ. ಕೆಂಪೇಗೌಡರ ತಾಯಿಯವರು ಕಾಶಿ ಯಾತ್ರೆಗೆ ಹೋಗ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕಾಶಿ ಯಾತ್ರೆಗೆ ಹೋಗಕ್ಕಾಗಲ್ಲ. ಅವತ್ತಿನ ಸಂದರ್ಭದಲ್ಲಿ ಆ ಸಂಸ್ಥಾನದಲ್ಲಿ ಇದ್ದಂತವ್ರು ಕೆಂಪೇಗೌಡರಿಗೆ ಒಂದು ಸಲಹೆನ ಕೊಡ್ತಾರೆ. ಬೆಂಗಳೂರು ನಗರದಲ್ಲಿ ನೀವು ಶಿವನ ದೇವಾಲಯನ ನಿರ್ಮಾಣ ಮಾಡಿ ತಾಯಿನ ಆಸೆನ ನೀವು ಈಡೇರಿಸಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಕೆಂಪೇಗೌಡರು ಬೆಂಗಳೂರು ನಗರದಲ್ಲಿ 9 ಶಿವನ ದೇವಾಲಯಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮ ಬಳೆಪೇಟೆ ಕಾಶಿ ವಿಶ್ವನಾಥ ದೇವಾಲಯ, ಹಲಸೂರು ಸೋಮೇಶ್ವರ ದೇವಾಲಯ, ಬೇಗೂರು ನಾಗಲಿಂಗೇಶ್ವರ ದೇವಾಲಯ. ಇದಕ್ಕೆ ಪೂರ್ಣ ಹೆಸರು ಬಂದು ಮೂಲ ಹೆಸರು ಬಂದು ಓಕ್ಲಿಪುರಂ ರಾಮಲಿಂಗೇಶ್ವರ ದೇವಾಲಯ ಅಂತ ಹೇಳಿ. ಇದು ಓಕ್ಲಿಪುರಂ ಇದ್ದಂತ ದೇವಾಲಯ. ಈ ದೇವಾಲಯ ಗತಕಾಲದಲ್ಲಿ ಅವನ ಒಂಥರ ಅವನತಿಗೆ ಆಗ್ತದೆ. ನಂತರ ಕೆಂಪೇಗೌಡ ಕಾಲ ಮುಗಿದ ಮೇಲೆ ಮೈಸೂರು ಮಹಾರಾಜರು ಆಳ್ವಿಕೆ ಬರ್ತದೆ. ಮೈಸೂರು ಮಹಾರಾಜರು ಬಂದಾಗ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ಪ್ರೇರಣೆಯಿಂದ ಮತ್ತೆ ಅವರ ಒಂದು ಸಹಕಾರದಿಂದ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗುತ್ತೆ. ಇದಕ್ಕೆ ಸಹಕಾರ ಕೊಟ್ಟವರು ಆಗಿನ ಕಾಲದಲ್ಲಿ ದಿವಾನರಾದಂತ ಸರ್ ಎಂ ವಿಶ್ವೇಶ್ವರಯ್ಯವರು ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೂ ಕರ್ಪೂರ ಶ್ರೀನಿವಾಸ ನಾಯ್ಡು ಈ ಅವನತಿ ಆದಂತ ದೇವಾಲಯನ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಜಾಗನ ನಮಗೆ 3.5 ಎಕರೆ ಜಾಗನ ದಾನವಾಗಿ ಕೊಟ್ಟವರು, ಉಚಿತವಾಗಿ ಕೊಟ್ಟವರು ವಿಶ್ವೇಶ್ವರಯ್ಯರ ಸೋದರ ಮಾವ ಪಿ ರಾಮಯ್ಯ. ಈ ಕ್ಷೇತ್ರದ ಒಂದು ಬಹಳ ಒಂದು ದೊಡ್ಡ ಇತಿಹಾಸ ಏನಂದ್ರೆ ಚಾಮರಾಜಪೇಟೆ ಇದು ಬೆಂಗಳೂರು ನಗರ ಮೊದಲ ಬಡಾವಣೆ. ಈ ಬಡಾವಣೆಯಲ್ಲಿ ಈ ರಾಮೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲಿ ಮುಂದೆ ಕಾಣಿಸುತ್ತೆ ಆ ಮುಖಮಂಟಪನ ಕೃಷ್ಣರಾಜೇಂದ್ರ ಒಡೆಯರ್ ಅವರು 1905ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಮಗನ ಹುಟ್ಟಿದಬ್ಬ 21ನೇ ವರ್ಷ ಹುಟ್ಟಿದಬ್ಬಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ.
ಈ ಕಡೆ ಬಲಗಡೆ ಒಂದು ಶಾಲೆ ಕಾಣಿಸುತ್ತೆ, ಕೃಷ್ಣರಾಜ ಮಂದಿರ ಅಂತ ಹೇಳಿ ಅದನ್ನು ಅವರು ನಿರ್ಮಾಣ ಮಾಡ್ತಾರೆ. ನಿಮ್ಗೆ ಎಡಗಡೆ ಒಂದು ಕಲ್ಯಾಣ ಮಂಟಪ ಇದೆ, ಅದು ದಿವಾನ್ PN ಕೃಷ್ಣಮೂರ್ತಿ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರು ಯಾರಂದ್ರೆ ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ದಿವಾನರಾಗಿದ್ರು. ಪೂರ್ಣಯ್ಯ ಪಂಡಿತ್ ಅವರ ಮೊಮ್ಮಗ ಅವರು ನಿರ್ಮಾಣ ಮಾಡಿ ಕೊಟ್ಟಂತ ಇದೊಂದು ಪ್ರದೇಶ ಮತ್ತು ಒಂದು ಇತಿಹಾಸ ಮತ್ತು ಪೌರಾಣಿಕ ಮತ್ತೆ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ. ಈ ದೇವಾಲಯದ ಒಂದೇ ಒಂದು ವಿಶೇಷ ಏನಂದ್ರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ 2 ಗರುಡಗಂಬ ಇಲ್ಲದೆ ಇರುವಂತ ದೇವಸ್ಥಾನ. ಇದು ಒಂದೇ ದೇವಸ್ಥಾನದಲ್ಲಿ 2 ಗರುಡಗಂಬ ಇದೆ, ಒಂದು ಶಿವನಿಗೆ, ಒಂದು ರಾಮೇಶ್ವರನಿಗೆ. ಅದಕ್ಕೆ ಇದಕ್ಕೆ ಹೆಸರು ಬಂದು ರಾಮಲಿಂಗೇಶ್ವರ ಹೋಗಿ ರಾಮೇಶ್ವರ ದೇವಾಲಯ ಅಂತ ಆಗಿ ಈಗ ನಾವು ಅಭಿವೃದ್ಧಿ ಸಮಿತಿಯವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ವಿ. ಮುಂದಕ್ಕೆ ಬಹಳ ವಿಶೇಷವಾದ ಒಂದು ಅಭಿವೃದ್ಧಿ ಕಾರ್ಯಗತ ಆಗ್ತಾ ಇದೆ. ಇದಕ್ಕೆ ಪೂರ್ಣ ಸಹಕಾರ ನಮ್ಮ ಕ್ಷೇತ್ರದ ಶಾಸಕರಾದ BZ ಜಮೀರ್ ಅಹ್ಮದ್ ಖಾನ್ ಅವರು, ಅನೇಕ ದಾನಿಗಳು ಮತ್ತೆ ಭಕ್ತರು ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಮ ಚಾನಲ್ ಮೂಲಕ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಜಮೀರ್ ಸರ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ನಾವು ನಮ್ಮ ಚಾನಲ್ ಪರವಾಗಿ ತಿಳಿಸೋಣ. ಬಿಲೂ ಬ್ಲಾಗ್ಸ್ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮಗೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ದೇವರನ್ನ ಬೇಡ್ಕೊತಿದ್ದೀವಿ. ಇದೇನೆ ದೇವಸ್ಥಾನದ ಮುಂದೆ 2 ಗರುಡಗಂಬ ಇರುವ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಯಾವಾಗಲೂ ಪೇಂಟ್ ಮಾಡ್ದಂಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಪೇಂಟಿಂಗ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. 3.5 ಎಕರೆ ಜಾಗದಲ್ಲೇ ಇನ್ನೂ ಹಲವಾರು ಕೆಲಸಗಳು ನಡೆಯೋದಿದೆ ಬೇಜಾನು. ಮುಂದೆ ಎಲ್ಲ ಪ್ರೋಗ್ರಾಮ್ಸ್ ಇದೆ, ಅವ್ರದ್ದೆಲ್ಲ ಏನೇನೋ ಇದೆ. ಇಲ್ಲೆಲ್ಲ ಏನೋ ಮಾಡ್ತಾರಂತೆ, ಡಿಸ್ಕಸ್ ನಡೀತಾ ಇತ್ತು. ಅದ್ರದ್ದು ಇನ್ಫಾರ್ಮೇಶನ್ ಇನ್ನೂ ಇಲ್ಲ, ಬಂದ್ಮೇಲೆ ಬರುತ್ತೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ನಿಮಗೆ ಅವೈಲಬಿಲಿಟಿ ಇದೆ. 2 ವೀಲರ್ 4 ವೀಲರ್ಗೆಲ್ಲ ಅವೈಲಬಿಲಿಟಿ ಇದೆ. ತುಂಬ ಸೈಲೆಂಟು ಏರಿಯಾ ಇದು. ಬೆಂಗಳೂರು ಸಿಟಿಯಲ್ಲೇ ಇರುವ ದೇವಸ್ಥಾನ. ತುಂಬ ನೀವು ಬೆಂಗಳೂರು ಬಂದಾಗ ಮಿಸ್ ಮಾಡಲೇಬೇಡಿ. ಬ್ಯೂಟಿಫುಲ್ ಟೆಂಪಲ್ ಇದು, ಎಕ್ಸಲೆಂಟ್ ಆಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ನೋಡಿ ಹಾಗೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.